ಕಳೆದ ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿದೆ. ಚಿಕ್ಕಬಳ್ಳಾಪುರ 2ನೇ ವಾರ್ಡ್ನಲ್ಲಿ ತುಂಬಿ ಹರಿದಿದೆ ನೀರು. ರಸ್ತೆ ಮೇಲೆಲ್ಲ ನೀರೇ ಇತ್ತು. ಜೋರು ಮಳೆಗೆ ಚಿಕ್ಕಬಳ್ಳಾಪುರ ಚರಂಡಿಗಳ ದುಸ್ಥಿತಿಯು ಅನಾವರಣ ಕೂಡ ಆಗಿದೆ. ಇದೇ ವೇಳೆ ಚರಂಡಿ ಹೂಳು ತೆಗೆಯದೆ ಸ್ವಚ್ಛತೆಯನ್ನ ಮರ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ. ಇವರು ಮಾಡಿದಂಥ ಎಡವಟ್ಟಿನಿಂದ ನಿನ್ನೆ ಜನರು ಕಷ್ಟಪಡೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವಾಗಲೂ ಮಳೆ ಬಂದರೆ ಬೆಂಗಳೂರಿನಲ್ಲಿ ಚರಂಡಿ ನೀರೆಲ್ಲ ರಸ್ತೆ ಮೇಲೆ ತುಂಬಿ ತುಳುಕ್ತಾ ಇರುತ್ತೆ. ಹೂಳೆತ್ತುವಂಥ ಕೆಲಸ ಆಗಲಿ, ಚರಂಡಿ ಕ್ಲೀನ್ ಮಾಡಿಸೋ ಕೆಲಸ ಆಗಲಿ ಇದನ್ನು ಮಾಡಲ್ಲ. ಅಧಿಕಾರಿಗಳು ಮೈ ಮರ್ತಿರ್ತಾರೆ. ಮಳೆ ಬಂದಾಗ ಏನೆಲ್ಲ ಅವಾಂತರ ಆಗುತ್ತೋ ಆಗಲೇ ಗೊತ್ತಾಗೋದು ಇವ್ರು ಎಲ್ಲಿ ಏನೇನು ಎಡವಟ್ಟು ಮಾಡಿ ಇಟ್ಟಿದ್ದಾರೆ ಅಂತ. ನೋಡಿ, ನೆನ್ನೆಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ಅಂತ. ಜನ ಇಲ್ಲಿ ನಡ್ಕೊಂಡು ಹೋಗೋದು, ಬೈಕಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು ಎಲ್ಲನೂ ಸಮಸ್ಯೆನೇ. ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗಲೇ ಅಲರ್ಟ್ ಆಗಿ ಸರಿ ಮಾಡಿದರೆ ಹೆಂಗೋ ಜನಜೀವನ ಓಕೆ. ಇನ್ನು ಜೋರು ಮಳೆಗಾಲದಲ್ಲಿ ಇನ್ನೇನು ಪರಿಸ್ಥಿತಿ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಜೂನಿಂದ ಮುಂಗಾರು ಪ್ರಾರಂಭ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆಮೇಲೆ ಇನ್ನೇನೇನು ಕತೆ ಆಗುತ್ತೋ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ನೀವು ರಸ್ತೆನೇ ನೋಡ್ತಾ ಇರೋದು, ಹೊಳೆ ಅಲ್ಲ, ನದಿ ಅಲ್ಲ, ರಸ್ತೆನೇ ನೋಡ್ತಾ ಇರೋದು. ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ, ನೀವು ಗಮನಿಸಬಹುದು. Andek